ಶೇಷ, ನಾನು ಅರ್ಜುನ್ ಅವ್ರ ರೂಪ ಪಡ್ಕೊಂಡು ವಿಷ್ಣು ಜೊತೆ ಹೋಗ್ತೀನಿ. ನೀನು ನನ್ನ ರೂಪ ಪಡ್ಕೊಂಡು ಅರ್ಜುನ್ ಅವ್ರ ಜೊತೆ ಇರು. ಸರಿ ಅಮೃತ. ನೀನು ಯಾವುದೇ ಕಾರಣಕ್ಕೂ ಅರ್ಜುನ್ ಅವರನ್ನು ಕೋಣೆಯಿಂದ ಹೊರಗಡೆ ಬರೋದಕ್ಕೆ ಬಿಡಬೇಡ. ಆಯಿತು, ನೀನು ನಿರಾತಂಕವಾಗಿ ನಿನ್ನ ಕೆಲಸನ ಮಾಡು. ಅರ್ಜುನ್ ಅವರನ್ನು ನಾನು ನೋಡ್ಕೊಳ್ತೀನಿ. ಅಷ್ಟು ಮಾಡಿ ಸಾಕು. ನೀವು ಅವಾಗಿಂದ ಒಳಗೆ ಇದ್ರಾ? ಹೌದು. ಮತ್ತೆ ಕರಿತಾನೆ ಇದನ್ನ ಕೇಳಿಸ್ತಿಲ್ವ ನಿಮಗೆ? ಏನು ನೀವು ಕೂಗಿದ್ರಾ? ನನಗೆ ಕೇಳಿಸ್ಲಿಲ್ವಲ್ಲ. ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಅರ್ಜುನ್ ಅವರೇ, ಇದೇನಿದು? ಇಂಥ ಬಟ್ಟೆ ಹಾಕ್ಕೊಂಡಿದ್ದೀರಾ? ಚೂರು ಚೆನ್ನಾಗಿಲ್ಲ. ನೀವೇ ತಾನೇ ಸೆಲೆಕ್ಟ್ ಮಾಡಲು ಇಟ್ಟೋದವರು? ಹೌದು, ಆವಾಗಲೇ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಯಾಕೋ ಚೆನ್ನಾಗೇ ಕಾಣಿಸ್ತಾ ಇಲ್ಲ. ನೀವು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇರೋದು, ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು. ಇರಿ, ನಾನು ನಿಮ್ಗೆ ಬೇರೆ ಬಟ್ಟೆ ಕೊಡ್ತೀನಿ. ಎಲ್ಲೋಯ್ತು ಆಯ್ತಾ? ಸಿಗ್ತಾನೆ ಇಲ್ವಲ್ಲ ನನಗೆ. ಇಲ್ಲೇ ಬಿತ್ತಲ್ಲ. ಅಪ್ಪ, ಕರ್ಣಿಗೇನೋ ಕೆಲಸ ಇದೆಯಂತೆ, ನಿಮ್ಮ ಜೊತೆ ಬರಲ್ವಂತೆ ಅವನು. ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಸರಿ ಸರಿ ಅರ್ಜುನ್, ಹಾಗೆ ಆಗಲಿ, ನೀನೇ ಬರುವಂತ. ಇವನು ಹುಡುಕ್ತಾ ಇರೋದನ್ನು ನೋಡ್ತಿದ್ರೆ ತಾಯ್ತಾ ಇಲ್ಲದೆ ಹೊರಗೆ ಬರೋದಿಲ್ಲ ಅನ್ಸುತ್ತೆ. ಹೇಗಾದರೂ ಮಾಡಿ ಇವನ ಗಮನನ ಬೇರೆ ಕಡೆ ಸೆಳಿಬೇಕು. ರೀ, ತಿಂಡಿಗೆ ಬನ್ನಿ. ಅರ್ಜುನ್, ನಿಮ್ಮ ಅಪ್ಪನ ತಿಂಡಿಗೆ ಕರ್ಕೊಂಡು ಬರೋ. ಅಮ್ಮ, ಕರ್ಕೊಂಡು ಬಂದೆ. ಅಪ್ಪ, ಅಮ್ಮ ತಿಂಡಿ ಕರಿತಾ ಇದ್ದಾರೆ. ಅದು ಅದು ತಾಯ್ತಾ ಇಲ್ಲೇ ಎಲ್ಲೋ ಬಿತ್ತು, ಇಲ್ಲಿ ಅಂತ ಕಾಣ್ತಾ ಇಲ್ಲ. ನೀವು ಹೋಗಿ ಅಪ್ಪ, ನಾನು ಹುಡ್ಕೊಂಡು ಬರ್ತೀನಿ. ನೀವು ಇಲ್ಲಿ ತಾಯ್ತಾ ಹುಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಸರಿ, ಬೇಗ ಹುಡ್ಕೊಂಡು ತಗೊಂಡು ಬಾ. ಸರಿ. ಎಲ್ಲ ಬಿದ್ದಂಗಾಯ್ತು. ಸಾಕು ಸಾಕು. ವಿಷ್ಣು, ಏನೋ ಇದು? ಪಕ್ಷಿಗಳ ಥರ ಇಷ್ಟಿಷ್ಟೇ ತಿಂತಾ ಇದೆಯಲ್ಲ? ಹೇಮಾ, ನಿಮ್ಮ ಬಡ್ಸಮ್ಮ ಅವನಿಗೆ. ಸಾಕು ಬಾ. ನಿನ್ನ ಮುಂದೆ ಊಟಕ್ಕೆ ತಿಂಡಿಗೆ ಕೂತ್ಬಿಟ್ರೆ ಹೊಟ್ಟೆ ತುಂಬವರೆಗೂ ತಿನ್ನಿಸ್ಬಿಡ್ತೀಯ. ತಾಯಿ ಕಣ್ಮುಂದೆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದ್ರಲ್ಲಿ ಸಿಗೋ ಆನಂದ ಬೇರೆದ್ರಲ್ಲಿಲ್ಲ, ಗೊತ್ತಾ? ಏ ಅರ್ಜುನ್, ಬಾರೋ, ತಿಂಡಿ ತಿನ್ನು. ಬೇಡಮ್ಮ. ಅಲ್ಲ ಕುಣು, ನಿಮ್ಮ ಅಪ್ಪನೇ ಸಮಾಧಾನವಾಗಿ ತಿಂಡಿ ತಿಂತಾ ಇದ್ದಾನೆ, ನೀನೇನು? 11 ಗಂಟೆಗಲ್ವ ನಾವು ಹೋಗ್ಬೇಕಾಗಿರೋದು. ಪರವಾಗಿಲ್ಲ, ಬಾ ತಿನ್ನು. ಅಪ್ಪ, ಟ್ರಾಫಿಕ್ ಬಗ್ಗೆ ನಿಮ್ಗೆ ಹೇಳಬೇಕಾ? ಹೇಳಿದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಹೋಗಬೇಕು ಅಂತಂದರೆ ಒಂದು ಸ್ವಲ್ಪ ಮುಂಚೆನೇ ಮನೆ ಬಿಡಬೇಕು. ಹೌದಲ್ಲ? ಸರಿ ಸರಿ, ನಡಿ ಹೊರಡೋಣ.
ಸರಿ. ರೀ ಕಾಫಿ. ಪರವಾಗಿಲ್ಲ, ನೋಡ್ತೀನಿ. ಅಮ್ಮ ಬರ್ತೀನಿ. ಅಮೃತ ಅವರೇ, ಒಂದು ಬಟ್ಟೆ ಹುಡ್ಕಕ್ಕೆ ನೀವು ಯಾಕೆ ಇಷ್ಟೊತ್ತು ಮಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಯಾಕೋ ನೀವು ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಲಿ ಅನ್ನೋದು ನನ್ನ ಆಸೆ. ನಿಮ್ಮ ಆಸೆ ಏನೋ ಸರಿ ಕಣ್ರಿ, ಅಲ್ಲಪ್ಪ ನನಗೋಸ್ಕರ ಕಾಯ್ತಾ ಇದ್ದಾರೆ. ಆರ್ಡ್ರ್ ಕೊಡೋ MD ಅಪ್ಪನಿಗೋಸ್ಕರ ಕಾಯ್ತಾರಾ? ಇಷ್ಟೊತ್ತೇ ಕಾದಿದ್ರಂತೆ, ಇನ್ನೊಂದು ಸ್ವಲ್ಪ ಹೊತ್ತು ನನಗೋಸ್ಕರ ಕಾಯಲ್ವಾ? ಓ ಸರಿ ಸರಿ, ಬೇಗ ಹುಡುಕ್ರಿ. ಇನ್ನು ನನಗೆ ಕಾಯೋ ಪೇಷನ್ಸ್ ಇಲ್ಲ ರೀ, ನಾನು ಹೊರಡ್ತೀನಿ. ಅಯ್ಯೋ, ಅರ್ಜುನನ್ನ ಯಾವುದೇ ಕಾರಣಕ್ಕೂ ಕೋಣೆಯಿಂದ ಹೊರಗೆ ಬಿಡಬೇಡ ಅಂತ ಹೇಳಿದ್ಲು. ಅಷ್ಟವ್ರೆ ನನ್ನ ಮಾತು ಕೇಳಿ. ಅಮೃತವ್ರೆ ಪ್ಲೀಸ್, ಇದೊಂದು ವಿಷಯದಲ್ಲಿ ನಾನು ನಿಮ್ಮ ಮಾತನ್ನ ಕೇಳೋದಿಲ್ಲ. ಐ ಆಮ್ ಸಾರಿ. ಇನ್ನು ಅರ್ಜುನ್ ಅವರು ನನ್ನ ಮಾತನ್ನ ಕೇಳೋದಿಲ್ಲ. ಏ ಅರ್ಜುನ್, ನೀನು ಇನ್ನೂ ಹೊರಟೇ ಇಲ್ವೇನಾ? ಈ ಹೊರಟೆ. ನಡಿ ನೋಡಿ, ಟೈಮ್ ಆಗ್ಬಿಡುತ್ತೆ, ನಡಿ. ಸರಿ. ಏನು ನೀನು ಇನ್ನೂ ಇಲ್ಲೇ ಇದೆಯಾ? ಇಲ್ಲ ಜಿ, ಈಗ ಹೊರಟೆ. ಏ ನಿಮ್ಮ ಅಪ್ಪನ ಜೊತೆ ನೀನು ಆಗಲೇ ಹೋಗ್ಲಿಲ್ವಾ? ನಾನಾ? ಹಾಂ. ಅಯ್ಯೋ ಅಮ್ಮ, ಅವ್ನು ಈಗ ತಾನೇ ರೂಮಿಂದ ಆಚೆ ಬರ್ತಿದ್ದಾನೆ. ನಿಮ್ಮ ಅಪ್ಪನ ಜೊತೆ ಹೋಗಿದ್ದು ಬೇರೆ ಯಾರೂ ಅಲ್ಲ, ಅವನಾಗಿ ನೀನೇ. ಏನು ಹೇಳ್ತಾ ಇದೆಯಾ ಜಿ ನೀನು? ಹೌದು ಕೊಡ, ಆ ನಾಗಿನಿಗೆ ನಿಮ್ಮಪ್ಪನ ಮೇಲೆ ಎಷ್ಟು ದ್ವೇಷ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಿಮ್ಮಪ್ಪನ ಮುಗಿಸ್ಬೇಕು ಅಂತ ನಿನ್ನ ರೂಪದಲ್ಲಿ ಹೋಗಿದ್ದಾಳೆ. ಹೌದು, ಮೊದಲು ನಿಮ್ಮಪ್ಪನ ಫೋನ್ ಮಾಡು, ಬೇಗ ಮಾಡು. ಏನಾಗಿದೆಯೋ ಏನೋ ಅಂತ ನನ್ನ ಎದೆ ಹೊಡ್ಕೋತಾ ಇದೆ. ಏನಾಯ್ತು? ನೋಡು, ನಿಮ್ಮಪ್ಪ ಫೋನ್ ತೆಗಿತಾ ಇಲ್ಲ ಅಂತ ನೀನು ಸುಮ್ಮನೆ ಇರ್ಬೇಡ, ಮತ್ತೆ ಮತ್ತೆ ಮಾಡ್ತಾನೆ ಇರು. ಏನೋ ಮರ್ತಿದ್ದೀನಿ. ಛೇ, ಏನೋ ಅನ್ನೋದು ಜ್ಞಾಪಕ ಬರ್ತಾ ಇಲ್ವಲ್ಲ ನನಗೆ. ಇವನು ಯೋಚನೆ ಮಾಡ್ತಾ ಇರೋದು ತಾಯ್ತದ ಬಗ್ಗೆನೇ, ಆದರೆ ಯಾವುದೇ ಕಾರಣಕ್ಕೂ ಇವನಿಗೆ ಅನುಮಾನ ಬರಬಾರ್ದು. ಛೇ, ಎಷ್ಟು ಜ್ಞಾಪಿಸ್ಕೊಂಡ್ರು ಜ್ಞಾಪಕ ಬರ್ತಾನೆ ಇಲ್ವಲ್ಲ, ಅದು ಏನಿರ್ಬೋದು? ಅರ್ಜುನ್, ನಾನು ಮನೆಯಿಂದ ಹೊರಟು ಬರುವಾಗ ಏನಾದರೂ ಮರೆತು ಬಂದ? ನಾನು ನಿಮ್ಮ ಜೊತೆನೇ ಬಂದಲ್ಲಪ್ಪ, ಏನೂ ಮರೆತು ಬಂದಿಲ್ಲ. ಏಯ್ ಅರ್ಜುನ್, ನಿನ್ನ ನಂಬರಿಂದ ಕಾಲ್ ಬರ್ತಾ ಇದೆ ಕಣ. ನನ್ನ ನಂಬರ್ ಇಲ್ಲ. ಅರ್ಜುನ್, ಯಾಕೋ ಸುಮ್ಮನೆ ಹೋದೆ? ಅದು ಅಪ್ಪ, ಫೋನ್ನ ಮನೇಲೆ ಬಿಟ್ಟು ಬಂದ್ಬಿಟ್ಟಿದ್ದೆ. ಮೋಸ್ಟ್ಲಿ ಅಮೃತ ಅವ್ರು ಕಾಲ್ ಮಾಡ್ತಿರ್ಬೇಕು. ಓ, ಇರು, ನಾನೇ ರಿಸೀವ್ ಮಾಡಿ ಮಾತಾಡ್ತೀನಿ. ಬೇಡಪ್ಪ,
ಹೇಗಿದ್ರು ಮನೆಗೆ ಹೋಗ್ತೀವಲ್ಲ ಆಗ ನಾನೇ ಮಾತಾಡ್ತೀನಿ. ಅಪ್ಪ ಫೋನ್ ಕಟ್ ಮಾಡ್ತಾನೆ ಇದ್ದಾರೆ. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಫೋನ್ ಕಟ್ ಮಾಡ್ತಿರೋದು ನಿಮ್ಮಪ್ಪ ಅಲ್ಲ, ನಿಮ್ಮಪ್ಪನ ಜೊತೆ ಇದಲ್ಲಲ್ಲ ಆ ನಾಗಿಣಿ, ಅವಳೇ ಕೊಡು. ಸಾರಿ ಮಗನೇ. ಯಾಕಪ್ಪ ಇದಕ್ಕಿದ್ದ ಹಾಗೆ ಕ್ಷಮೆ ಕೇಳ್ತಿದ್ದೀರಾ? ನೆನ್ನೆ ನೀನು ಅಮೃತ ಹೊರಗಡೆ ಹೊರಟಾಗ ಹೋಗಬೇಡಿ ಅಂತ ತಡೆದೆ, ಅದಕ್ಕೆ ಯಾಕೆ ಕ್ಷಮೆ ಕೇಳ್ತೀರಾ ಬಿಡಿಯಪ್ಪ. ಆ ನಾಗಿಣಿಯಿಂದಾಗಿ ನಮ್ಮ ಮನಸ್ಸು ಮನೆ ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ ಕಣ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಶಾಂತಿ ಇಲ್ಲ. ಸಂತೋಷವಾಗಿ ಹೊರಗಡೆ ಹೋಗಿ ಸ್ವತಂತ್ರವಾಗಿ ಸುತ್ತಾಡೋಕ್ಕೂ ಆಗ್ತಾ ಇಲ್ಲ. ಏನು ಮಾಡೋಕ್ಕಾಗತ್ತಪ್ಪ, ಮಾಡಿರೋದನ್ನ ಅನುಭವಿಸ್ಲೇಬೇಕಲ್ವಾ. ಏನಂದೆ? ಏನಿಲ್ಲಪ್ಪ, ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ. ಇಲ್ಲ, ಈ ಸಲ ಪಾಪ ಬರಲಿ, ಆ ನಾಗಿಣಿನ ಜೀವಂತ ಸಮಾಧಿ ಮಾಡಿಬಿಡ್ತಾರೆ. ನನಗೆ ಅಜ್ಜಿ ಹೇಳ್ತಿರೋ ಸರಿ ಅನಿಸ್ತಿದೆ. ಅಲ್ಲ ಕಣೋ, ನೀನು ಕಾಲ್ ಮಾಡಿದ್ರೆ ನಿನ್ನ ಕಾಲ್ನ ಯಾಕಪ್ಪ ಡಿಸ್ಕನೆಕ್ಟ್ ಮಾಡಬೇಕು? ನೋಡಿ, ನಿಮ್ಮಪ್ಪನಿಗೆ ಏನಾದರೂ ಅಪಾಯ ಆಗೋಕ್ ಮುಂಚೆ ಹೇಗಾದರೂ ಮಾಡಿ ನಿಮ್ಮಪ್ಪನ ಕಾಪಾಡಿ. ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ, ಕಾಪಾಡಿ ಅವನ್ನ. ಅರ್ಜುನ್, ಈಗ ಪದೇ ಪದೇ ಫೋನ್ ಮಾಡ್ತಿದ್ದಾರೆ ಅಂತಂದ್ರೆ ಏನೋ ಅರ್ಜೆಂಟ್ ವಿಷಯ ಇರ್ಬೇಕು. ರಿಸೀವ್ ಮಾಡಿ ಮಾತಾಡೋದೇನು ಅಂತ ಹೇಳಿ. ಹಲೋ, ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ? ಇನ್ನೊಂದ್ಸತಿ ಫೋನ್ ಮಾಡಬೇಡ. ಫೋನ್ ಕಟ್ ಮಾಡ್ಬಿಟ್ಟು ಸಪ್ಕಾಗ್ಬಿಟ್ಟಲ್ಲ. ನಿನ್ ಜೊತೆ ಯಾರು ಮಾತಾಡಿದ್ದು? ಇನ್ಯಾರಜ್ಜಿ? ಆ ನಾಗಿಣಿ. ಅಯ್ಯೋ, ಅವ್ರಿಗೆ ಎಲ್ಲಿದ್ದಾರಂತೆ? ಎಲ್ಲಿದ್ದಾಳೆ ಅಂತ ನಾಗಿಣಿ ಹೇಗಮ್ಮ ಹೇಳ್ತಾಳೆ? ಅಮೃತ ಜೊತೆ ಅರ್ಜುನ್ ಯಾವತ್ತೂ ಇಷ್ಟು ಹೊರಟಾಗಿ ಮಾತಾಡ್ದವನಲ್ಲ. ಇವತ್ತು ಯಾಕೆ ಹೀಗೆ ಮಾತಾಡ್ತಿದ್ದಾನೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಅಪ್ಪ, ನನ್ನ ಜೀವ ಇರೋವರೆಗೂ ಅಮೃತ ಅವ್ರಿಗೆ ನೋವಾಗೋ ಹಾಗೆ ನಡ್ಕೊಳ್ಳೋದಿರಲಿ. ಅವ್ರ ಮನಸ್ಸಿಗೆ ನೋವಾಗೋ ಹಾಗೆ ಮಾತು ಕೂಡ ಆಡೋದಿಲ್ಲ. ಅಷ್ಟು ಪ್ರೀತಿಸ್ತೀನಪ್ಪ ಅವ್ರನ್ನ. ಇಲ್ಲ, ಇವು ನಮ್ಮ ಅರ್ಜುನ್ ಅಲ್ಲ. ಅಂದ್ರೆ ನನ್ನ ಜೊತೆನಲ್ಲಿ ಬಂದಿರೋದು ನಾಗಿಣಿನ. ಯಾರು ನೀನು? ನಾಗಿನಿ, ನಾಗಿನಿ, ನಾಗಿನಿ. ಯಾಕೆ ಹಾಗೆ ನಡಕ್ತಾ ಇದೆಯಾ? ಇಷ್ಟೊಂದು ಭಯ ಪಡ್ತಿದ್ಯಾ? ಸಾವಿನ ಭಯ ಏನು ಅಂತ ಗೊತ್ತಾಗ್ತಾ ಇದೆಯಾ? ಆವತ್ತು ನನ್ನ ತಂದೆ ತಾಯಿ ಕೂಡ ಹೀಗೆ ಇದ್ರು ಅನ್ನೋದನ್ನ ಮರ್ತು ಬಿಟ್ಯಾ?
ಅರ್ಜುನ್, ಅಪ್ಪ ಯೂಶಲಿ ಹೋಗೋ ದಾರಿಲೇ ಹೋಗಿರ್ತಾರಲ್ಲ? ಹಾಂ ಹೌದು. ಮತ್ತೆ ಬನ್ನಿ ಹೋಗೋಣ. ವ್ಯರ್ಥ ಪ್ರಯತ್ನ ಮಾಡಬೇಡ. ಇವತ್ತು ನಿನ್ನ ನನ್ನ ಕಾರ್ಕೋಟಕ ವಿಷಯದಿಂದ ಭೈರವ ಅಲ್ಲ, ಆ ಕಾಲ ಭೈರವನು ನಿನ್ನನ್ನು ಕಾಪಾಡೋದಕ್ಕಾಗೋದಿಲ್ಲ. ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ನಾನೇ ಅಜಯ ಅಂತ ಮೆರಿತಾ ಇದ್ದೆ ಅಲ್ವಾ? ಇವತ್ತು ನಿನಗೆ ಸಾವಿನ ಭಯ ಅಂದ್ರೆ ಏನು ಅಂತ ತೋರಿಸ್ತೀನಿ. ನೋಡೋದಾಗಿಡಿ, ಅದು ಯಾವತ್ತೂ ತಿಳಿದೇ ಮಾಡಿರೋ ತಪ್ಪು. ಇಷ್ಟೆಲ್ಲ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಹಾಗೆ ಮಾಡ್ತಾನೆ ಇರಲಿಲ್ಲ. ತಪ್ಪು ಮಾಡಿದ ಮೇಲೆ ಆಲೋಚನೆ ಮಾಡೋದಲ್ಲ, ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ನಿನ್ನ ಮನೆಯವರು ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದಾರೆ. ಯಾವ ಪಾಪನೂ ಮಾಡದೇ ಇರೋ ಪುಣ್ಯಾತ್ಮ, ಆದರೂ ಸಹ ನಾನು ನಿನ್ನ ಹಿಂದೆ ಬಿದ್ದಿದ್ದೀನಿ ಅಂತ ನಂಬಿದ್ದಾರೆ. ಅವ್ರ ಮುಂದೆ ನೀನೆಂಥವನು, ನೀನು ಮಾಡಿರೋ ಘನಂದಾರಿ ಕೆಲಸ ಎಂಥದ್ದು, ಅದನ್ನ ಮಾಡೋದಕ್ಕೆ ನೀನು ನನ್ನ ತಂದೆ ತಾಯಿನ ಏನು ಮಾಡಿದೆ ಅನ್ನೋದನ್ನ ಬಿಡಿಯಾಗಿ ಬಿಡಿಸಿ ಹೇಳ್ತೀನಿ. ಬೇಡ, ದಯವಿಟ್ಟು ಮನೆ ಮೇಲೆ ಮಾತ್ರ ಹೇಳಿ. ಯಾಕೆ ಅವಮಾನ ಆಗತ್ತಾ? ಮಾಡಬಾರದನ್ನ ಮಾಡಿದ್ರೆ ಆಗ್ಬಾರದ್ದೇ ಆಗೋದು. ಸರಿ, ನಾನು ನಿಮ್ಮ ಮನೆಯವ್ರಿಗೆ ಏನೂ ಹೇಳೋದಿಲ್ಲ. ನಾಗಮಣಿನ ವಾಪಸ್ ಕೊಟ್ಬಿಡೋ. ಅದು ಮಾತ್ರ ಆಗೋದಿಲ್ಲ ಅಲ್ವಾ? ನನಗೆ ಬರ್ತಾ ಇರೋ ಕೋಪದಲ್ಲಿ ನೀನು ನನ್ನ ಕಾರ್ಕೋಟಕದಲ್ಲಿ ಸುಟ್ಟು ಭಸ್ಮ ಮಾಡಬೇಕು ಅನ್ನಿಸ್ತಾ ಇದೆ. ಆದರೆ ನಾಗಮಣಿ ನನ್ನ ಕೈ ಸೇರೋವರೆಗೂ ನಾನು ನಿನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ. ಹೀಗೆ ಯಾವುದೋ ಮೋಸದ ವೇಷದಲ್ಲಿ ಬರ್ತಲ್ಲ, ನಿನ್ನ ನಿಜವಾದ ರೂಪದಲ್ಲಿ ಬಂದು ನಿಂತ್ಕೋ. ಬೇಗ ಹೋಗು. ನಿಮ್ಮಪ್ಪ ಯಾವ ಪರಿಸ್ಥಿತಿಗಿದ್ದಾನೋ ಏನು, ನನಗೆ ತುಂಬಾ ಭಯ ಆಗ್ತಿದೆ ಕಣೋ. ಹೇ ಅರ್ಜುನ್, ನಿಮ್ಮಪ್ಪನ ಕಾರ್ ಎಲ್ಲಾದ್ರೂ ಕಾಣುತ್ತಾ ಅಂತ ನೋಡು. ಅಲ್ಲ, ನಾವೆಲ್ಲ ಇಷ್ಟೊಂದು ಆತಂಕದಲ್ಲಿದ್ರೆ ಇವಳು ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ರೀತಿ ಇದ್ದಾಳಲ್ಲ. ಇದರಿಂದ ಇವಳು ಕೈವಾಡ ಏನಾದ್ರು ಇದೆಯಾ, ಅಥವಾ ಇವಳ್ದ ಏನಾದರೂ ಕುತಂತ್ರ ಇದೆಯಾ? ಅರ್ಜುನ್, ಅಪ್ಪನ ಕರ್ಕೊಣ. वीरभद्राय नीलकण्ठाय महादेव